ಉಳಿವಿಗಾಗಿ ನಿಮ್ಮನ್ನ ಕರೆಯುವಂತ ಪರಿಸ್ಥಿತಿ ಬರೋದಿಲ್ಲ ಅಂತಂದೇಳಿ ನನ್ನ ಅಭಿಪ್ರಾಯ. ಇದು ಮುಂದೆ ಹರಿದಿದೆ, ಬಹಳ ಮುಂದೆ ಹೋಗಿದೆ. ಏನು ಮುಂದೆ ಹೋದ್ರೆ ಜನಪ್ರತಿನಿಧಿಗಳಿಂದ ಅಥವಾ ಸೆಂಟ್ರಲ್ ಗೌರ್ಮೆಂಟ್ 90% ಅನುದಾನ ಕೊಡಬೇಕು, ಆ ದುಡ್ಡು ನಿಂದೆ. ನಮ್ಮ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ಇಂದ 10% ಕೊಡಬೇಕು, ಅದು ನಿಂದೆ. ಹೆಚ್ಚು ಕಡಿಮೆ 15,000 ಕೋಟಿ, ಇದೆಲ್ಲ ನಿಂದೆ. ಇವತ್ತೇ 16,000 ಕೋಟಿ ಆಗಿದೆ. ಅದಕ್ಕೆ ಮತ್ತೆ ಈ ಕಡೆ ವರದ ಈ ಕಡೆ ಸೇರಿದ್ರೆ 23,000 ಕೋಟಿ, ಹೆಚ್ಚು ಕಡಿಮೆ ಒಂದು 50,000 ಕೋಟಿಗೆ ಹೋಗಬಹುದು. ಆ ಹಣನು ನೀವೇ ಕಟ್ಟಿದ ಟ್ಯಾಕ್ಸ್, ನಿಮ್ಮ ಹಣದಲ್ಲಿ ನಿಮಗೆ ತೊಂದರೆ ಕೊಡುವಂಥದ್ದು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಅನ್ನೋದು ನಾನು ಖಂಡಘೋಷವಾಗಿ ಹೇಳ್ತೇನೆ. ನಾವು ರಾಜಕೀಯ ಲಾಭಕ್ಕಾಗಿ ಎಲ್ಲೆಲ್ಲೋ ಏನೇನೋ ಮಾತಾಡ್ತೇವೆ, ಅದು ಬಂದ್ ಮಾಡಬೇಕು. ಇವತ್ತು ನಾವು ಗುರುಗಳ ಸಮ್ಮುಖದಲ್ಲಿ ದೊಡ್ಡವರು ಹೇಳ್ತೀರಿ, ತಾವೆಲ್ಲ ಹೇಳ್ತಾರೆ, ಹರಿ ಮುನಿದರೆ ಗುರು ಕಾಯುವು ನಮ್ಮ, ಗುರು ಮುನಿದರೆ ಹರಿ ಕಾಯುವುದಿಲ್ಲ. ಅಂದ್ರೆ ನಾವು ಒನ್ನೊಮ್ಮೆ ಏನಾದರೂ ಗೊತ್ತಿಲ್ಲದೆ ತಪ್ಪು ಮಾಡಿದ್ರು ಗುರುಗಳು, ಅಥವಾ ದೇವರೇ ನಾವು ತಪ್ಪು ಮಾಡಿದ್ರು ಗುರುಗಳು ನಮ್ಮನ್ನ ಏನು ತಪ್ಪು ಮಾಡಿದರೆ ಅದನ್ನು ಕ್ಷಮಿಸಿ ನಮ್ಮನ್ನ ಸರಿದಾರಿಗೆ ಅಥವಾ ನಮ್ಮ ಕ್ಷಮೆಯನ್ನು ಸರಿಪಡಿಸುವಂತ, ನಮ್ಮನ್ನು ಸರಿಪಡಿಸುವಂತ ಶಕ್ತಿ ಇರೋದು ಗುರುಗಳಿಗೆ. ಅವ್ರ ಸಮ್ಮುಖದಲ್ಲಿ ಇವತ್ತೇ ನಾವು ಮಾತಾಡ್ತಾ ಇದ್ದೇವೆ. ಹೊರಗೋಗಿ ಮತ್ತೆ ಬೇರೆ ಮಾತಾಡಬಾರ್ದು. ಇಲ್ಲೇನು ಮಾತಾಡ್ತಾರೆ ಅದಕ್ಕೆ ಬತ್ತ ಇಲ್ಲ ಅಂದ್ರೆ ಗುರುಗಳು ವಿಷಯ ಏನಾದರೂ ವ್ಯತ್ಯಾಸ ಆದರೆ ದೇವರು ಕಾಯೋದಿಲ್ಲ ಅಂತ ಹೇಳ್ತಾರೆ. ದೊಡ್ಡವರು ಹೇಳಿದ್ದು ವೇದದಲ್ಲಿದೆ ಅಥವಾ ಹಿಂದಿನ ಇತಿಹಾಸ ಕಟ್ಟಿದಾಗ ಗೊತ್ತಾಗ್ತದೆ. ಅಂದ್ರೆ ಗುರುಗಳಿಗೆ ಅಷ್ಟು ಶಕ್ತಿ ಇದೆ. ಅವ್ರು ನಮಗೋಸ್ಕರ ಅವರು ತ್ಯಾಗ ಮಾಡೋದು ನಮಗೋಸ್ಕರ. ನಾವೆಲ್ಲರೂ ಸುಖವಾಗಿರಬೇಕು, ಪರಿಸರ ಸುಖವಾಗಿರಬೇಕು, ಎಲ್ಲರೂ ಸಂತೋಷವಾಗಿರಬೇಕು ಅನ್ನೋದು ಬಿಟ್ಟರೆ ಅವರಿಗೆ ಯಾವುದೂ ಆಸೆ ಇರೋದಿಲ್ಲ. ಹಾಗಾಗಿ ಒಳ್ಳೆ ವೇದಿಕೆ ಯಾರು ಮತ್ತೆ ನಾವು ಜನಪ್ರತಿನಿಧಿಗಳು ಹೊರಗಡೆ ಹೋಗಿ ಮಾತಾಡಲಿಕ್ಕೆ, ಅವ್ರ ಎದುರುಗಡೆ ಏನು ಅನ್ನೋದು ಹೇಳಿ ಹೋಗ್ಬೇಕು, ಅದನ್ನು ನಾವು ಮಾಡಬೇಕು. ಇದರಲ್ಲಿ ವ್ಯತ್ಯಾಸ ಇಲ್ಲ. ಮತ್ತೆ ಇದು ಬರೀ ಶಿರ್ಸಿ ಸಿದ್ದಾಪುರ ಯಲ್ಲಾಪುರಕ್ಕೆ ಮಾತ್ರ ತೊಂದರೆ ಅಲ್ಲ. ಗುರುಗಳು ಹೇಳುವಾಗ ಹೇಳಿದ್ರು, ಕಾಳಿ ಇರ್ಬೋದು, ಅಗನಾಸಿನಿ ಇರ್ಬೋದು, ಅಥವಾ ಶರಾವತಿ ಇರ್ಬೋದು, ನೀರು ತುಂಬಿಕೊಂಡಿರುತ್ತದೆ, ಆ ನೀರು ಉಪಯೋಗಕ್ಕಿಲ್ಲ, ಅದು ಉಪ್ಪು ನೀರು. ಈ ನೀರು ಹೋದ್ರೆ ಮಾತ್ರ ಆ ಉಪ್ಪು ನೀರು ಮೇಲೆ ಬರ್ತಿದ್ದಂಗೆ ಆಗ್ತದೆ. ಇದು ಮತ್ತೆ ಕಟ್ಟಿದ್ರೆ ಉಪ್ಪು ನೀರು ಮೇಲೆ ಬರ್ತದೆ. ಈಗ ಉದಾಹರಣೆಗೆ ನಮ್ಮದು ಶರಾವತಿ 34 ಕಿಲೋಮೀಟರ್ ಉಪ್ಪು ನೀರು ಮೇಲೆ ಹೋಗ್ತಾ ಇದೆ, ಕೃಷಿ ಹಾಳಾಗ್ತಾ ಇದೆ. ಅದಕ್ಕೆ ಮತ್ತೆ ಪುನಃ ಏನು ಬ್ಯಾರೇಜನ್ನು ಕಟ್ಟುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದು ಸರಿ ಆಗೋದಿಲ್ಲ. ಮತ್ತೆ ಈಗ ಮಳೆಗಾಲದಲ್ಲಿ ನಾವು ಸಮುದ್ರದ ನೀರು 30% ಉಪ್ಪಿನಾಂಶ ಇರ್ತದೆ. ಬೇಸಿಗೆ ಬರ್ತಾ 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 44% ವರೆಗೂ ಉಪ್ಪಿನಾಂಶ ಜಾಸ್ತಿ. ಆ ಸಂದರ್ಭದಲ್ಲಿ ಮೀನು ಬದುಕೋದಿಲ್ಲ, ಮೀನು ಮರಿ ಹಾಕಲಿಕ್ಕೂ ಸಾಧ್ಯ ಇರೋದಿಲ್ಲ. ಅದಕ್ಕೆ ದೇವರು ಸೃಷ್ಟಿ ಮಾಡಿದ ಈ ಸಂದರ್ಭದಲ್ಲಿ ಮಳೆ ಬರಬೇಕು, ಆ ಮಳೆ ನೀರು ಸಮುದ್ರಕ್ಕೆ ಹೋಗಿ ಸೇರಬೇಕು, ಅಲ್ಲಿ ಮೀನಿನ ಸಂತತಿಯೂ ಬೆಳೀಬೇಕು, ಅಲ್ಲಿ ಅಕ್ಕಪಕ್ಕ ನದಿ ಪಕ್ಕದಲ್ಲಿ ಇರುವಂತ ಕೃಷಿ ಭೂಮಿಗಳಿಗೂ ಅನುಕೂಲ ಆಗಬೇಕು. ಇದು ಬರೀ 3 ತಾಲೂಕಿಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಇದು ಇಡೀ ಜಿಲ್ಲೆಗೆ ಸಂಬಂಧಪಟ್ಟ ವಿಷಯ. ಇದರಲ್ಲಿ ಮತ್ತೆ ಏನು ವ್ಯತ್ಯಾಸ ಇಲ್ಲ. ಅಷ್ಟೇ ತೊಂದರೆ ಏನು ಅಗನಾಸಿನಿ ಇರ್ಬೋದು ಅಥವಾ ಅಕ್ಕಪಕ್ಕದ ಪೂರ್ತಿ ಮೀನುಗಾರರಿಗೂ ತೊಂದರೆ ಆಗ್ತಾ ಇದೆ. ಹಾಗಾಗಿ